ನಮಸ್ತೆ ಎಲ್ಲರಿಗೂ. ಇವತ್ತು ನಾವು KKRTC ನೇಮಕಾತಿ 2025 ಇದರಲ್ಲಿ 316 ಹುದ್ದೆಗಳಿಗೆ ಅರ್ಜಿ ಆಹ್ವಾನವನ್ನು ಮಾಡಿದ್ದಾರೆ. ಇದರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ ಬನ್ನಿ. ಸಂಸ್ಥೆ ಹೆಸರು ಬಂದು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ KKRTC. KKRTC ಅಂತ ಅಂದರೆ ಕಲ್ಯಾಣ ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅಂತ ಹೇಳಿ. ಹುದ್ದೆಗಳು ಬಂದು 316 ಇದೆ. ಹಾಗೆ ಜಾಬ್ ಲೊಕೇಶನ್ ನಮ್ಮ ಕರ್ನಾಟಕ, ನಮ್ಮ ರಾಜ್ಯವೇ ಆಗಿರುತ್ತೆ. ಅದಾದಮೇಲೆ ಹುದ್ದೆಗಳ ಹೆಸರು ಬಂದು ಒಂದು ಅಸಿಸ್ಟೆಂಟ್ ಅಕೌಂಟೆಂಟ್ ಹಾಗೆ ಇನ್ನೊಂದು ಅಡ್ಮಿನಿಸ್ಟ್ರೇಟರ್. ಅದಾದಮೇಲೆ ಸ್ಯಾಲರಿ ಬಂದು 18,660 ಟು 42,800, 18,660ರಿಂದ 42,800 ತನಕ ಇರುತ್ತೆ. ಓಕೆನಾ? ಅದಾದಮೇಲೆ ನಾವು ನೋಡೋದಾದರೆ KKRTC ನೇಮಕಾತಿ 2025 ಅರ್ಹತಾ ವಿವರಗಳು ಯಾವುದೆಲ್ಲ ಇದೆ ಅಂತ ನಾವು ನೋಡ್ಕೊಳ್ಳೋಣ. ಇವಾಗ ಒನ್ ಬೈ ಒನ್ ನಾವು ನೋಡ್ತಾ ಹೋಗೋಣ. ಫಸ್ಟ್ ಬಂದು ಶೈಕ್ಷಣಿಕ ಅರ್ಹತೆ, ನಿಮ್ಮದು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಇಲ್ಲಿ ನೀವು ನೋಡಬಹುದು, KKRTC ಅಧಿಕೃತ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯು ಯಾವುದೇ ಮಾನ್ಯತೆ ಪಡೆದ ಮಂಡಳಿಗಳು ಅಥವಾ ವಿಶ್ವವಿದ್ಯಾಲಯಗಳಿಂದ 10ನೇ 12ನೇ ಪದವಿ BCom BE ಅಥವಾ BTech ಅನ್ನು ಪೂರ್ಣಗೊಳಿಸಿರಬೇಕು. ಅಂದರೆ ನೀವು ಇವಾಗ 10th ಪಾಸ್ ಆಗಿರ್ಬೋದು ಅಥವಾ 12th ಪಾಸ್ ಆಗಿರ್ಬೋದು, ಗ್ರ್ಯಾಜುಯೇಷನ್ ಮುಗಿಸಿರ್ಬೋದು, ಡಿಗ್ರಿ ಮುಗಿಸಿರ್ಬೋದು, BCom BE ಅಥವಾ BTech ಅನ್ನು ನೀವು ಪೂರ್ಣಗೊಳಿಸಿರಬಹುದು. ಇದೆಲ್ಲ ಮಾಡಿದರೆ ಅಥವಾ ಇದೆಲ್ಲ ನಿಮ್ಮ ಹತ್ರ ಕ್ವಾಲಿಫಿಕೇಷನ್ ಇದೆ ಅಂತಂದರೆ 10th ಮುಗಿಸಿದವರಾಗಿರ್ಬೋದು ಅಥವಾ PUC ಮುಗಿಸಿದವರಾಗಿರ್ಬೋದು, ಡಿಗ್ರಿ ಮುಗಿಸಿದವರಾಗಿರ್ಬೋದು, BCom BE ಅಥವಾ BTech ಏನಾದರೂ ಮುಗಿಸಿದವರಾಗಿದ್ದರೆ ನೀವು ಈ ಜಾಬಿಗೆ ಅಪ್ಲಿಕೇಶನ್ನ ಹಾಕ್ಬೋದು. ಓಕೆನಾ? ಅದಾದಮೇಲೆ ನಾವು ವಯಸ್ಸಿನ ಮಿತಿ ನೋಡೋದಾದರೆ, ಏಜ್ ಲಿಮಿಟ್ ಏನಿದೆ ಅಂತ ನೋಡೋದಾದರೆ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ನೇಮಕಾತಿ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯು ಕನಿಷ್ಠ 18 ವರ್ಷ ಮತ್ತು ಗರಿಷ್ಠ 38 ವರ್ಷ ವಯಸ್ಸಿನವರಾಗಿರಬೇಕು. ಅಂದರೆ ಇವಾಗ 18 ವರ್ಷದಿಂದ 38 ವರ್ಷ ವಯಸ್ಸಿನವರಾಗಿರಬೇಕು. 38 ಇಯರ್ಸ್ ಒಳಗೆ ಯಾರಾದರೂ ಇದ್ದರೆ ಅವರು ಅಪ್ಲೈ ಮಾಡಬಹುದು. ಸರಿನಾ? ಹಾಗೆಯೇ ಮತ್ತೆ ವಯಸ್ಸಿನ ಸಡಿಲಿಕೆ ಕೂಡ ಇರುತ್ತೆ, ಅದನ್ನು ಕೂಡ ನಾವು ನೋಡೋಣ ಮುಂದೆ. ಓಕೆ, ವಯೋಮಿತಿ ಸಡಿಲಿಕೆ ಏನಿದೆ ನೋಡೋಣ. ಇಲ್ಲಿ 2A 2B 3A 3B ಅಭ್ಯರ್ಥಿಗಳಿಗೆ 3 ವರ್ಷ ಕೊಟ್ಟಿದ್ದಾರೆ ಏಜ್ ರಿಲ್ಯಾಕ್ಸೇಷನ್. ಅಂದರೆ ಇವಾಗ 38 ಇಯರ್ಸ್ ಇದ್ದರೆ ಪ್ಲಸ್ 3 ಮಾಡ್ಕೊಳ್ಳಿ 41 ತನಕ. ಇವಾಗ SC ST ಅಭ್ಯರ್ಥಿಗಳಿಗೆ 5 ಇಯರ್ಸ್ ಇದೆ. ಅಂದರೆ ಇವಾಗ 38 ಇಯರ್ಸ್ ಇದೆ ಅಂತಂದರೆ ಪ್ಲಸ್ 5 ಮಾಡ್ಕೊಳ್ಳಿ 43 ತನಕ ಇದೆ. 43 ಇಯರ್ಸ್ ತನಕ ಅವರು ಅಪ್ಲಿಕೇಶನ್ ಹಾಕ್ಬೋದು. ಆಮೇಲೆ 2A 2B 3A 3B ಇದ್ದವರು 41 ಇಯರ್ಸ್ ತನಕ ಅವರು ಅಪ್ಲಿಕೇಶನ್ನ ಹಾಕ್ಬೋದು. 41 ಇಯರ್ಸ್ ಆದವರು ಯಾರೆಲ್ಲ 41 ಇಯರ್ಸ್ ಒಳಗಡೆ ಇದ್ದಾರೆ ಅವರು ಅಪ್ಲಿಕೇಶನನ್ನು ಹಾಕ್ಬೋದು. ಸರಿನಾ? ಅದಾದಮೇಲೆ ನಾವು ಅರ್ಜಿ ಶುಲ್ಕ ನೋಡೋದಾದರೆ 2A 2B 3A 3B ಅಭ್ಯರ್ಥಿಗಳಿಗೆ 750 ರೂಪಾಯಿ ಇದೆ. ಅದಾದಮೇಲೆ SC ST ಮಾಜಿ ಸೇನಾ ಅಭ್ಯರ್ಥಿಗಳಿಗೆ 500 ರೂಪಾಯಿ ಇದೆ. PWD ಅಭ್ಯರ್ಥಿಗಳಿಗೆ 250 ರೂಪಾಯಿ ಇದೆ. ಆಯಿತಾ? ಮತ್ತು ಪಾವತಿಯ ವಿಧಾನ ಬಂದು ಆನ್ಲೈನಲ್ಲಿಯೇ, ನೀವು ಆನ್ಲೈನ್ ಮೋಡಲ್ಲಿಯೇ ಪೇಮೆಂಟನ್ನು ಮಾಡಬೇಕಾಗತ್ತೆ. ಅಂದರೆ ಅರ್ಜಿ ಶುಲ್ಕವನ್ನು ನೀವು ಪೇ ಮಾಡಬೇಕಾಗತ್ತೆ. ಅದಾದಮೇಲೆ ಆಯ್ಕೆ ಪ್ರಕ್ರಿಯೆ ಬಂದು ಲಿಖಿತ ಪರೀಕ್ಷೆ, ಅದಾದಮೇಲೆ ದಾಖಲೆಗಳ ಪರಿಶೀಲನೆ ಇರುತ್ತೆ, ಅದಾದಮೇಲೆ ಸಂದರ್ಶನ ಇರುತ್ತೆ. ಅಂದರೆ ಫಸ್ಟು ರಿಟರ್ನ್ ಟೆಸ್ಟ್ ಆಗುತ್ತೆ, ಅದಾದಮೇಲೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್, ಏನೆಲ್ಲ ಡಾಕ್ಯುಮೆಂಟ್ಸ್ ಇದೆ ಅದರ ವೆರಿಫಿಕೇಷನ್ಸ್ ಆಗುತ್ತೆ, ಅದಾದಮೇಲೆ ನಿಮ್ಮದು ಇಂಟರ್ವ್ಯೂ ಇರುತ್ತೆ. ಓಕೆನಾ? ಮತ್ತೆ ನೋಡೋದಾದರೆ KKRTC ನೇಮಕಾತಿಗೆ 2025ಕ್ಕೆ ಹೇಗೆ ಅರ್ಜಿ ಸಲ್ಲಿಸೋದಂತ ಹೇಳಿ ಅದರ ಬಗ್ಗೆ ನಾನು ವಿವರವಾಗಿ ಹೇಳ್ತೀನಿ. ಹೇಗೆ ಅಂದರೆ, ಮೊದಲನೇದಾಗಿ KKRTC ನೇಮಕಾತಿ ಅಧಿಸೂಚನೆ 2025 ಸಂಪೂರ್ಣವಾಗಿ ಪರಿಶೀಲಿಸಿ. ಇದು ಆಲ್ರೆಡಿ ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ತಿದ್ದೀನಿ. ಹೇಗೆ ಅಂದರೆ, ನೀವು ಯಾವುದೇ ಅಪ್ಲಿಕೇಶನನ್ನು ಹಾಕೋಕ್ಕಿಂತ ಮುಂಚೆ ಅದರಲ್ಲಿ ಏನೆಲ್ಲ ಅಧಿಸೂಚನೆ ಕೊಟ್ಟಿರ್ತಾರೆ, ಏನೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ಅದನ್ನು ನೀವು ವಿವರವಾಗಿ ಓದ್ಕೊಳ್ಳಿ. ಏನೆಲ್ಲ ಮತ್ತೆ ಡಾಕ್ಯುಮೆಂಟ್ಸನ್ನು ಕೊಡಬೇಕಾಗತ್ತೆ ಅದನ್ನೆಲ್ಲ ನೀವು ರೆಡಿ ಮಾಡಿಟ್ಕೊಳ್ಳಿ. ಇದನ್ನು ನಾನು ಆಲ್ರೆಡಿ ಮೊದಲೇ ಹೇಳಿದ್ದೆ, ಆದರೂ ಕೂಡ ಈ ವಿಡಿಯೋ ಹೊಸದಾಗಿ ನೋಡ್ತಿರುವವರು ನಾನು ಇದನ್ನು ಹೇಳ್ತಿದ್ದೀನಿ. ಏನಂದರೆ, ಫಸ್ಟು ನೀವು ಡೀಟೇಲ್ಸ್ ಆಗಿ ಏನೆಲ್ಲ ಕೊಟ್ಟಿದ್ದಾರೆ, ಏನೆಲ್ಲ ಇನ್ಫಾರ್ಮೇಷನ್ ಇದೆ ಅದನ್ನು ನೀವು ಚೆನ್ನಾಗಿ ತಿಳ್ಕೊಳ್ಳಿ. ಓಕೆ? ಅದಾದಮೇಲೆ ಆನ್ಲೈನ್ ಮೋಡ್ ಮೂಲಕ ಅರ್ಜಿಯನ್ನು ಭರ್ತಿ ಮಾಡುವ ಮೊದಲು ದಯವಿಟ್ಟು ಸಂವಹನ ಉದ್ದೇಶಕ್ಕಾಗಿ ಸರಿಯಾದ ಇಮೇಲ್ ID, ಮೊಬೈಲ್ ಸಂಖ್ಯೆಯನ್ನು ಹೊಂದಿರಿ ಮತ್ತು ID ಪುರಾವೆ, ವಯಸ್ಸು, ಶೈಕ್ಷಣಿಕ ಅರ್ಹತೆ, ರೆಸ್ಯೂಮ್, ಯಾವುದೇ ಅನುಭವವಿದ್ದರೆ ಇತ್ಯಾದಿ ದಾಖಲೆಗಳನ್ನು ಸಿದ್ಧವಾಗಿಡಿ. ಅಂದರೆ ಇವಾಗ ನಿಮ್ಮ ಹತ್ರ ಒಂದು ಮೇಲ್ ID ಇರುತ್ತೆ, ಅದಾದಮೇಲೆ ಮೊಬೈಲ್ ನಂಬರ್ ಇರುತ್ತೆ ಅಲ್ವಾ. ನೀವು ಸರಿಯಾದ ಮೊಬೈಲ್ ನಂಬರ್ ಹಾಗೆ ಇಮೇಲ್ IDನ ಕೊಡಬೇಕಾಗತ್ತೆ. ಯಾಕೆ? ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದೇ ಜಾಬ್ ಅಪ್ಲಿಕೇಶನ್, ನೀವು ಗೌರ್ಮೆಂಟ್ ಆಗಿರ್ಬೋದು, ನಾನ್ ಗೌರ್ಮೆಂಟ್ ಆಗಿರ್ಬೋದು, ಪ್ರೈವೇಟ್ ಜಾಬ್ಸ್ ಆಗಿರ್ಬೋದು, ಯಾವುದೇ
ಯಾವುದಕ್ಕೆ ಕೂಡ ನೀವು ಅಪ್ಲಿಕೇಶನ್ನ ಹಾಕ್ತಿದ್ದೀರಿ ಅಂತಂದರೆ ನಿಮ್ಮಲ್ಲಿರುವ ಮೇಲ್ ಐ ಡಿ ಹಾಗೆ ಮೊಬೈಲ್ ನಂಬರನ್ನು ನೀವು ಸರಿಯಾಗಿ ಕೊಡಬೇಕು. ಯಾಕಂದರೆ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಅದರಲ್ಲೇ ಬರುತ್ತೆ. ಇವಾಗ ನಿಮ್ಮದು ನೀವು ಹಾಕಿರೋ ಅಪ್ಲಿಕೇಶನ್ನು ರಿಜೆಕ್ಟ್ ಆಗಿದೆಯೋ ಅಥವಾ ನಿಮ್ಮದು ಸೆಲೆಕ್ಷನ್ ಆಗಿದೆಯೋ, ಯಾವುದು ಆಗಿದೆ, ಏನಾಗಿದೆ ಅನ್ನೋದನ್ನು ತಿಳ್ಕೊಳ್ಬೇಕು ಅಂತಂದರೆ ಅವರು ನಿಮಗೆ ಮೇಲ್ ಮಾಡ್ತಾರೆ, ಇಲ್ಲ ಮೊಬೈಲ್ ನಂಬರಿಗೆ ಕಾಲ್ ಮಾಡ್ತಾರೆ ಅಥವಾ ಮೆಸೇಜ್ ಬರುತ್ತೆ, ಏನಾದರೂ ಆಗುತ್ತೆ ಅಲ್ವಾ. ಅದಕ್ಕೋಸ್ಕರ ಈ ಮೇಲ್ ಐ ಡಿ ಹಾಗೆ ಮೊಬೈಲ್ ನಂಬರನ್ನು ನೀವು ಸರಿಯಾಗಿ ಕೊಡಬೇಕಾಗತ್ತೆ. ಅದಾದಮೇಲೆ ಐ ಡಿ ಪುರಾವೆ, ವಯಸ್ಸು, ಶೈಕ್ಷಣಿಕ ಅರ್ಹತೆ ಅಂತಂದರೆ ಐ ಡಿ ಪುರಾವೆ ಇವಾಗ ನೀವು ನೋಡೋದಾದರೆ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಅಥವಾ ನಿಮ್ಮ ಹತ್ರ ಬ್ಯಾಂಕ್ ಪುಸ್ತಕದ ಕಾಪಿ, ಅಥವಾ ಈ ವಯಸ್ಸಿದು ಅಂತಂದರೆ 10th ಸರ್ಟಿಫಿಕೇಟ್ ಆಗಿರ್ಬೋದು, ಇಲ್ಲ ಅಂತಂದರೆ ಶೈಕ್ಷಣಿಕ ಅರ್ಹತೆ ನಿಮ್ಮದು ಡಿಗ್ರಿ ಮುಗಿಸಿದ್ರೆ ಡಿಗ್ರಿ ಸರ್ಟಿಫಿಕೇಟು, PUC ಸರ್ಟಿಫಿಕೇಟು, 10th ಸರ್ಟಿಫಿಕೇಟು, ಹಾಗೆ ನಿಮ್ಮ ರೆಸ್ಯೂಮ್, ನಿಮ್ಮ ಹತ್ರ ಯಾವುದಾದ್ರೂ ಎಕ್ಸ್ಪೀರಿಯನ್ಸ್ ಇದ್ದರೆ ಅದರ ಎಕ್ಸ್ಪೀರಿಯನ್ಸ್ ಇದ್ದರೆ ಇವಾಗ ನಿಮ್ಮ ಹತ್ರ ರೆಸ್ಯೂಮ್ ಇರುತ್ತೆ ಅಲ್ವಾ, ರೆಸ್ಯೂಮ್ ಮಾಡ್ತೀರಿ ಅಲ್ವಾ ನೀವು, ಅದರಲ್ಲಿ ನೀವು ಎಕ್ಸ್ಪೀರಿಯನ್ಸನ್ನು ಆ್ಯಡ್ ಮಾಡಬೇಕಾಗತ್ತೆ ಆ ರೆಸ್ಯೂಮಲ್ಲಿ. ಅದಾದಮೇಲೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು, ಇದನ್ನೆಲ್ಲ ನೀವು ಸಿದ್ಧ ಮಾಡ್ಕೊಳ್ಳಿ ಅಪ್ಲಿಕೇಶನ್ನ ಹಾಕೋಕ್ಕಿಂತ ಮುಂಚೆ. ನೀವು ಅದಾದಮೇಲೆ ಎಲ್ಲವನ್ನು ನೀವು ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಲಿಂಕನ್ನು ಕ್ಲಿಕ್ ಮಾಡಿ ಆದಮೇಲೆ KKRTC ವೆಬ್ ಪೇಜ್ ಏನಿದೆ ಅದಕ್ಕೆ ಹೋದ್ಮೇಲೆ ನಿಮ್ಮಲ್ಲಿರುವ ವಿವರಗಳನ್ನು ನೀವು ಕರೆಕ್ಟಾಗಿ ಫಿಲ್ ಮಾಡಿ. ಅಂದರೆ ಎಲ್ಲದನ್ನು ಕೂಡ ಕರೆಕ್ಟಾಗಿ ಭರ್ತಿ ಮಾಡೋಕ್ಕಿಂತ ಮುಂಚೆ ನಿಮ್ಮದು ಇತ್ತೀಚಿನ ಭಾವಚಿತ್ರ ಹಾಗೆ ಅಗತ್ಯ ಪ್ರಮಾಣ ಪತ್ರಗಳು ಯಾವುದೆಲ್ಲ ಇರುತ್ತೆ, ಯಾವುದೆಲ್ಲ ಡಾಕ್ಯುಮೆಂಟ್ಸ್ ಇರುತ್ತೆ ಅದನ್ನು ನೀವು ಸ್ಕ್ಯಾನ್ ಮಾಡಿಟ್ಕೊಳ್ಳೋದು ಯಾಕೆ ಅಂದರೆ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ನೀವು ಇವಾಗ ಅಪ್ಲೋಡ್ ಮಾಡೋಕ್ಕೆ ಕೂತ್ಕೊಳ್ತೀರಾ, ಮಾಡ್ತಾ ಇರುವಾಗ ನಿಮ್ಮ ಹತ್ರ ಇವಾಗ ಯಾವುದೋ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಆ ಡಾಕ್ಯುಮೆಂಟ್ಸ್ ಇರೋದಿಲ್ಲ ಅಂತಂದರೆ ಏನಾಗುತ್ತೆ, ಇಲ್ಲಿ ನೀವು ಅಪ್ಲೋಡ್ ಮಾಡುವಾಗ ಟೈಮ್ ಔಟ್ ಆಗಿಬಿಡುತ್ತೆ. ಅದಾದಮೇಲೆ ನಿಮ್ಮದು ಏನು ಹಾಕಿರ್ತೀರ ಅಪ್ಲಿಕೇಶನ್ ಅದು ರಿಜೆಕ್ಟ್ ಆಗುವ ಚಾನ್ಸಸ್ ಕೂಡ ಇರುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಿರೋದು ಇಲ್ಲಿ ಯಾವುದೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅದನ್ನೆಲ್ಲ ನೀವು ಸರಿಯಾಗಿ ಓದ್ಕೊಳ್ಳಿ. ಅದಕ್ಕಿಂತ ಮುಂಚೆ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ನಿಮ್ಮದು ಫೋಟೋ ಆಗಿರ್ಬೋದು, ಡಾಕ್ಯುಮೆಂಟ್ಸ್ ಆಗಿರ್ಬೋದು ಎಲ್ಲದನ್ನು ಕೂಡ ನೀವು ಸ್ಕ್ಯಾನ್ ಮಾಡಿ ನಿಮ್ಮದೊಂದು ಫೋಲ್ಡರ್ ಮಾಡ್ಕೊಂಡು, ನೀವು ಸೈಬರಿಗೆ ಹೋದ್ರು ಅಥವಾ ಲ್ಯಾಪ್ಟಾಪಲ್ಲಿ ಎಲ್ಲಿ ಮಾಡ್ತಿದ್ದೀರಾ ಅಲ್ಲಿ ಒಂದು ಫೋಲ್ಡರ್ ಮಾಡಿಕೊಂಡು ಆ ಫೋಲ್ಡರಲ್ಲಿ ಹಾಕಿಟ್ಕೊಳ್ಳಿ. ಅದಾದಮೇಲೆ ಒನ್ ಬೈ ಒನ್ ನೀವು ಏನು ಮಾಡಿ ಅಪ್ಲೋಡ್ ಮಾಡ್ತಾನೆ ಬನ್ನಿ. ಅದಕ್ಕಿಂತ ಮುಂಚೆ ನಿಮ್ಮದು ನೇಮ್, ಆಮೇಲೆ ನಿಮ್ಮದು ಫಾದರ್ ನೇಮ್, ಮದರ್ ನೇಮ್ ಆ ಥರ ಎಲ್ಲ ಬರುತ್ತೆ ಅಲ್ವಾ, ಡೇಟ್ ಆಫ್ ಬರ್ತ್ ಎಲ್ಲ ಬರುತ್ತೆ ಅಲ್ವಾ, ಅದನ್ನೆಲ್ಲದನ್ನು ಕೂಡ ನೀವು ಕರೆಕ್ಟಾಗಿ ಫಿಲ್ ಮಾಡಿ. ಯಾವುದನ್ನು ಕೂಡ ಮಿಸ್ಟೇಕ್ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮದು ಮೊಬೈಲ್ ನಂಬರ್, ಮೇಲ್ ಐ ಡಿ ಇಂಪಾರ್ಟೆಂಟ್ ಆಗಿರುತ್ತೆ. ಅದಾದಮೇಲೆ ಯಾವುದು ಸ್ಟಾರ್ ಮಾರ್ಕ್ ಹಾಕಿರುತ್ತೆ ನೋಡಿ, ಇವಾಗ ನೇಮ್ ಅಂದಾಗ ಅಲ್ಲಿ ಒಂದು ಸ್ಟಾರ್, ರೆಡ್ ಸ್ಟಾರ್ ಥರ ಇರುತ್ತೆ. ಅದಾದಮೇಲೆ ಈಗ ನಿಮ್ಮದು ಡೇಟ್ ಆಫ್ ಬರ್ತ್ ಅಲ್ಲಿ ಕೂಡ ರೆಡ್ ಸ್ಟಾರ್ ಇರುತ್ತೆ. ಆ ಥರ ರೆಡ್ ಸ್ಟಾರ್ ಯಾವುದಿರುತ್ತೆ ಅಲ್ಲಂತೂ ನೀವು ಮಿಸ್ಟೇಕ್ ಮಾಡಲಿಕ್ಕೆ ಹೋಗಬೇಡಿ. ಮತ್ತು ನಿಮಗೆ ಅದು ವೆರಿ ಇಂಪಾರ್ಟೆಂಟ್, ಮ್ಯಾಂಡೇಟರಿ ಆಗಿರುತ್ತೆ. ಅದೆಲ್ಲಾದರೂ ನೀವು ಫಿಲ್ ಮಾಡಲಿಲ್ಲ ಅಂದರೆ ನಿಮ್ಮದು ಅಪ್ಲಿಕೇಶನ್ ಸಬ್ಮಿಟ್ ಆಗೋದಿಲ್ಲ. ಕೆಲವುದರಲ್ಲಿ ಅಡ್ರೆಸ್, ಇವಾಗ ಸಮ್ಟೈಮ್ಸ್ ಇಲ್ಲಾದರೂ ಅಡ್ರೆಸ್ ಅಲ್ಲಿ ಸ್ಟಾರ್ ಮಾರ್ಕ್ ಇರೋದಿಲ್ಲ, ರೆಡ್ ಸ್ಟಾರ್ ಇರೋದಿಲ್ಲ, ಅದೇನು ಮ್ಯಾಂಡೇಟರಿ ಆಗಿರೋದಿಲ್ಲ, ಅದು ನೀವು ಹಾಕದಿದ್ರೂ ಪರವಾಗಿಲ್ಲ. ಬಟ್ ಎಲ್ಲಿ ರೆಡ್ ಸ್ಟಾರ್ ಇರುತ್ತೆ ನೋಡಿ ಅದರಲ್ಲಿ ನೀವೆಲ್ಲದನ್ನು ನಿಮ್ಮ ಅಪ್ಲಿಕೇಶನ್, ನಿಮ್ಮ ಡೀಟೇಲ್ಸನ್ನು ನೀವು ಕರೆಕ್ಟಾಗಿ ಫಿಲ್ ಮಾಡಲೇಬೇಕಾಗತ್ತೆ. ಓಕೆ, ಅದಾದಮೇಲೆ ನೀವು ಎಲ್ಲದನ್ನು ಅಪ್ಲೋಡ್ ಮಾಡಿ, ಫೋಟೋಸ್, ಅದಾದಮೇಲೆ ನಿಮ್ಮಲ್ಲಿರುವ ಡಾಕ್ಯುಮೆಂಟ್ಸ್ ಏನಿರುತ್ತೆ ಅದನ್ನೆಲ್ಲ ನೀವು ಅಪ್ಲೋಡ್ ಮಾಡಿ ಆದಮೇಲೆ ಸಬ್ಮಿಟ್ ಮಾಡಬೇಕಾಗತ್ತೆ. ಓಕೆ, ಸಬ್ಮಿಟ್ ಮಾಡಿದ ಮೇಲೆ ನಿಮ್ಮ ಅಪ್ಲಿಕೇಶನ್ ಸೆಲೆಕ್ಷನ್ ಆಗಿದೆಯೋ ರಿಜೆಕ್ಷನ್ ಆಗಿದೆಯೋ ಅನ್ನೋದನ್ನು ನಿಮ್ಮದು ಮೇಲ್ ಐ ಡಿ ಅಥವಾ ನಿಮ್ಮ ಮೊಬೈಲಿಗೆ ಮೆಸೇಜ್ ಬರುತ್ತೆ. ಮತ್ತು ಏನಂತ ಹೇಳಿದರೆ, ನೀವು ಅಪ್ಲಿಕೇಶನ್ ಹಾಕುವಾಗ ನೀವು ತುಂಬ ಸ್ಪೀಡಾಗಿ ನೋಡ್ಕೊಂಡು ಮಾಡಿ, ಸ್ಪೀಡಾಗಿ ಅಂತ ಹೇಳಿದರೆ ಫಾಸ್ಟಾಗಿ ಇಲ್ಲಿ ಮಾಡೋಕ್ಕೆ ಹೋಗಬೇಡಿ. ಆರಾಮಾಗಿ ಕೂತ್ಕೊಂಡು ಮಾಡ್ಕೊಂಡು ಹೋಗಿ, ಟೈಮ್ ಔಟ್ ಮಾಡ್ಕೊಳ್ಬೇಡಿ. ಮತ್ತು ಒಂದು ಸಲ ಅಪ್ಲಿಕೇಶನ್ ಹಾಕಿದ ಮೇಲೆ ನೀವು ಮತ್ತೆ ಒಂದು ಸಲ ಓಕೆ ನಂದಿದ್ದು ಹೋಗಿದೆಯೋ ಇಲ್ಲ ನಾನು ಮಿಸ್ಟೇಕ್ ಮಾಡಿದ್ದೀನಿ ಅಂತ ಅಂದ್ಕೊಂಡು ಮತ್ತೆ ಒಂದು ಸಲ ಅಪ್ಲಿಕೇಶನ್ ಹಾಕೋದು, ಇಲ್ಲ ಮತ್ತೆ ಒಂದು ಸಲ ಅಪ್ಲಿಕೇಶನ್ ಹಾಕೋದು, ಹಾಗೆ 2-3 ಸಲ ಅಪ್ಲಿಕೇಶನ್ ಹಾಕೋಕೆ ಹೋದರೆ ಏನಾಗುತ್ತಂದರೆ ನಿಮ್ಮದು 3-4 ಸಲ ಹೋಗಿ ಅಪ್ಲಿಕೇಶನ್ ಹೋಗಿ ಅವರು ರಿಜೆಕ್ಟ್ ಮಾಡೋ ಚಾನ್ಸಸ್ ಕೂಡ ಜಾಸ್ತಿನೇ ಇರುತ್ತೆ. ಇದು ನಾನು ಲಾಸ್ಟ್ ವೀಡಿಯೋಲಿ ಕೂಡ ನಿಮ್ಗೆ ಹೇಳಿದ್ದೆ. ಹೀಗೆ ಆದರೆ ರಿಜೆಕ್ಷನ್ ಖಂಡಿತ ಆಗುತ್ತೆ. ಹಾಗಾಗಿ ನೀನು ಯಾವಾಗ ಒಂದೇ ಸಲ ಅಪ್ಲಿಕೇಶನ್ನ ಹಾಕುವಾಗ ಎಲ್ಲದನ್ನು ಕೂಡ ನೋಡಿ ಹಾಕಿ, ಓಕೆನಾ. ಹಾಗೆ ವೆಬ್ ಪೇಜಿಗೆ ಹೋಗಿ ನೀವು ನೀವೊಂದು ವೆಬ್ ಪೇಜಲ್ಲಿ ಓಪನ್ ಮಾಡಿದ ಮೇಲೆ, ಲಿಂಕ್ ಕ್ಲಿಕ್ ಮಾಡಿ ವೆಬ್ ಪೇಜ್ ಓಪನ್ ಮಾಡಿದ ಮೇಲೆ ಒಂದ್ಸಲ ನೋಡ್ಕೊಳ್ಳಿ. ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಏನೆಲ್ಲ ಇದೆ ಅಂತ ನೋಡ್ಕೊಂಡ್ಮೇಲೆ ನಿಮಗೆ ಬೇಕಾದರೆ ಒಂದು ಪೇಜಲ್ಲಿ ಬರೆದಿಟ್ಕೊಳ್ಳೋದಾದ್ರೂ ಬರೆದಿಟ್ಕೊಳ್ಳಿ ಏನೆಲ್ಲ ಡೀಟೇಲ್ಸ್ ಕೊಡಬೇಕಾಗತ್ತೆ ಅಂತ ಹೇಳಿ. ಅದಾದಮೇಲೆ ಲಿಂಕನ್ನು ಕ್ಲೋಸ್ ಮಾಡಿಬಿಟ್ಟು ಮತ್ತೆ ವಾಪಸ್ ಓಪನ್ ಮಾಡಿಬಿಟ್ಟು ಆವಾಗ ಡೀಟೇಲ್ಸನ್ನು ಫಿಲ್ ಮಾಡಿ. ಹೀಗೆ ಮಾಡಿದರೆ ಏನಾಗುತ್ತೆ, ನಿಮಗೂ ಕನ್ಫ್ಯೂಷನ್ ಇರಲ್ಲ, ಅದರೊಳಗೆ ಏನಿದೆ, ಏನೆಲ್ಲ ಕೇಳ್ತಿದ್ದಾರೆ ಅನ್ನೋದು ಕನ್ಫ್ಯೂಷನ್ ಕೂಡ ನಿಮಗೆ ಇರೋದಿಲ್ಲ. ಓಕೆನಾ.
ಸರ್, ಇದು ಪ್ರಮುಖ ದಿನಾಂಕ ಬಂದು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭವಾದ ದಿನಾಂಕ ಬಂದು 9/10/2025 ಅಂದರೆ ಅಕ್ಟೋಬರ್ 9ನೇ ತಾರೀಕಿಂದ ಅರ್ಜಿ ಸಲ್ಲಿಸಲು ಪ್ರಾರಂಭ ಆಗಿದೆ. ಅಂದರೆ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡೋಕ್ಕೆ 9ನೇ ತಾರೀಕಿಂದ ಶುರುವಾಗಿದೆ. ಇದು ಕೊನೆಯ ದಿನಾಂಕ ಬಂದು 10 ನವೆಂಬರ್ 2025, ನವೆಂಬರ್ 10ರ ತನಕ ಇರುತ್ತೆ. ಹಾಗೆ ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಬಂದು ನವೆಂಬರ್ 11ನೇ ತಾರೀಕು ಆಗಿರುತ್ತೆ. ಈ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ KKRTC ವೆಬ್ ಪೇಜಿಗೆ ಹೋಗುತ್ತೆ. ಅಲ್ಲಿ ಹೋಗಿ ನೀವು ನಿಮ್ಮ ಅಪ್ಲಿಕೇಶನ್ನ ಹಾಕ್ಬೋದು. ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ನಿಮ್ಮ ಡೀಟೇಲ್ಸ್ ಏನಿರುತ್ತೆ, ಡಾಕ್ಯುಮೆಂಟ್ಸ್ ಏನಿರುತ್ತೆ ಎಲ್ಲದನ್ನು ಕರೆಕ್ಟಾಗಿ ರೆಡಿ ಮಾಡಿಟ್ಕೊಳ್ಳಿ. ಹಾಗೆಯೇ ರಾಂಗ್ ಇನ್ಫಾರ್ಮೇಷನ್ ಯಾವುದನ್ನು ಕೂಡ ನೀವು ಫಿಲ್ ಮಾಡೋದಕ್ಕೆ ಹೋಗಬೇಡಿ. ಮೊಬೈಲ್ ನಂಬರ್ ಹಾಗೆ ಮೇಲ್ ID ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನು ಕೂಡ ನೀವು ರಾಂಗ್ ಮಾಡೋದಕ್ಕೆ ಹೋಗಬೇಡಿ. ಓಕೆನಾ? ಮತ್ತು ನಿಮಗೆ ಯಾವುದಾದ್ರೂ ಪ್ರೈವೇಟ್ ಜಾಬ್ ಇನ್ಫಾರ್ಮೇಷನ್ ಬೇಕು ಅಂತಿದ್ರೂ ಕೂಡ ನೀವು ನನಗೆ ಕಮೆಂಟ್ ಮಾಡ್ಬೋದು. ನಾನು ಖಂಡಿತವಾಗಿಯೂ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಆಮೇಲೆ ಈ ವಿಡಿಯೋವನ್ನು ನೋಡಿದ ಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಓಕೆ.